ಸ್ನೇಹಿತರೆ ನಮಸ್ಕಾರ. ಭಾರತ ಗಾನ ಕೋಗಿಲೆ ಆದಂಥ ಎಸ್ ಜಾನಕಿಯವರು ನಿನ್ನೆ ಮೈಸೂರಲ್ಲಿ ವಿಧಿವಶರಾದರು. ಈಗ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ, ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ನಮ್ಮ ಜೊತೆ ನಿರ್ದೇಶಕರು ಹಾಗೂ ಸಂಗೀತ ನಿರ್ದೇಶಕರು ಆದಂಥ ಟಾಪ್ ಸ್ಟಾರ್ ರೇಣು ಅವರು ಇದ್ದಾರೆ, ಹಾಗೂ ಯುವ ನಾಯಕ ನಟರಾದಂತಹ ಸುನಿಲ್ ಶಶಿಧರ್ ಅವರು ಕೂಡ ಜೊತೆಯಲ್ಲಿದ್ದಾರೆ. ರೇಣು ಸರ್ ನಮಸ್ಕಾರ. ನಮಸ್ಕಾರ ಚಂದ್ರು ಸರ್, ಈಗ ಮೇಡಮ್ ಜಾನಕಿ ಮೇಡಮ್ ಅವರು ವಿಧಿವಶರಾದರು. ಜೊತೆಗೆ ನೋಡಿ, ನಿಮ್ಮ ಆಸಕ್ತಿ ಹೇಗಿದೆ ಅಂತ ತುಂಬ ಖುಷಿ ಆಯಿತು. ಬೆಳಿಗ್ಗೆನೇ ನೀವೇ ಫೋನ್ ಮಾಡಿ ಚಂದ್ರು ಆಮೇಲೆ ಸುನಿಲ್ ಶಶಿಧರ್ ಅವ್ರಿಗೂ ಫೋನ್ ಮಾಡಿ ಫಸ್ಟು ಬನ್ನಿ ಮೇಡಮ್ ಅವ್ರಿಗೂ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸೋಣ ಅಂತ ನೀವೇ ಫೋನ್ ಮಾಡಿ ನಮಗೆ ಹುರಿದುಂಬಿಸಿದ್ರಿ. ಜೊತೆಗೆ ನೀವು ಶಬ್ದಮಣಿ ಚಿತ್ರದಲ್ಲೂ ಕೂಡ ನಿಮ್ಮ ನಿರ್ದೇಶನದಲ್ಲಿ ಮೇಡಮ್ ಅವರು ಒಂದು ಸಾಂಗ್ ಆಡಿದರು. ಅದು ತುಂಬ ಅದ್ಭುತವಾದ ಸಾಂಗ್ ಕೇಳಿದ್ದೀವಿ. ಅದು ಹೌದು ಸರ್, ಒಂದು ಸ್ಟೇಟ್ ಅವಾರ್ಡು ಬಂತು ಆ ಸಿನಿಮಾಗೆ, ಶಬ್ದಮಣಿ ಸಿನಿಮಾಗೆ. ಸರ್, ನಿಮ್ಮ ಒಡನಾಟ ಮೇಡಮ್ ಅವ್ರದ್ದು ಹೇಗಿತ್ತು ಸಂಗೀತ ನಿರ್ದೇಶಕರಾಗಿ ನೀವು ಅವ್ರ ಜೊತೆ? ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಸಂತಾಪದ ದಿನ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ, ಭಾರತ ಕಂಡಂಥ ಧೀಮಂತ ಗಾನ ಕೋಗಿಲೆ ಎಸ್ ಜಾನಕಿ ಅವರು ಇವತ್ತು ನಮ್ಮೊಂದಿಗಿಲ್ಲ. ನಾನು ಜಾಸ್ತಿ ಅವ್ರ ಬಗ್ಗೆ ಎಲ್ಲ ನಮ್ಮ ದೇಶದ ಎಲ್ಲ ಜನಗಳಿಗೆ, ಕಲಾವಿದರಿಗೆ, ಕಲಾ ರಸಿಕರಿಗೆ ಗೊತ್ತು ಅವ್ರು ಇಂಥ ಗಾಯಕರು ಅಂತ. ಅವರ ಮಧ್ಯೆ ನನ್ನ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದಂಥ ಒಂದು ಗೀತೆ, ಅದು ತಮಿಳು ಗೀತೆ. ಅದು ಶಬ್ದಮಣಿ ಅನ್ನೋ ಚಿತ್ರದಲ್ಲಿ ಸುಮಾರು 7 ಭಾಷೆಯಲ್ಲಿ ಹಾಡಿದ್ದಾರೆ ಬೇರೆ ಬೇರೆ ಗಾಯಕರು. ಅದರಲ್ಲಿ ಎಸ್ ಜಾನಕಿ ಅವರು ಒಂದು ಹಾಡಿದ್ರು. ಅವ್ರ ಭಾಷೆ ತಮಿಳಿನಲ್ಲಿ, ಅದು ಗೋಟೂರಿಯವರು ಬರೆದ ಸಾಹಿತ್ಯನ ಇವರು ಹಾಡಿದ್ರು. ಇದು ಸುಮಾರು 2012ನೇ ಇಸ್ವಿಯಲ್ಲಿ ಶಬ್ದಮಣಿ ಚಿತ್ರ ಬಂತು. ನಾನು ಯಾಕೆ ಅವರ ಭೂಮಿ ತೂಕದ ಅಮ್ಮ ಅಂತ ಯಾಕೆ ಹೇಳ್ತೀನಿ ಅಂದರೆ, ನಾವು ಅವ್ರ ಹತ್ರ ಹಾಡಿಸ್ಬೇಕಂತ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ಬರ್ಲಿಕ್ಕೆ ಹೇಳಿದ್ರು. ಹೋದು ನಾನು ಮತ್ತು ನನ್ನ ಶ್ರೀಮತಿಯವರು ಏರ್ಪೋರ್ಟಲ್ಲಿ ಹಿಡಿದು ಫೋನ್ ಮಾಡಿದ ತಕ್ಷಣ ಹೇಳಿದ್ರು, ಅಮ್ಮ ನಾನು ಕಾರ್ ಕಳಿಸ್ಬೇಕಾ ಅಂತ ಕೇಳಿದ್ರು. ನಾವು ಬೇಡ ನಾವೇ ಬರ್ತೀವಿ ಅಂತ ಅವ್ರ ಮನೆಗೆ ಹೋದು, ಎಲ್ಲ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಎಲ್ಲ ರೆಡಿ ಇತ್ತು. ಕಡೆಗೆ ಅವರು ಇಂಜಿನಿಯರು ಹಾಡು ಸ್ಟಾರ್ಟ್ ಮಾಡೋಣ ಅಂತಂದರು, ಒಂದು ಅರ್ಧ ಗಂಟೆ ಮಾಡೋದು ಅಂತಂದರು. ಅಷ್ಟೊತ್ತಿಗೆ ಜಾನಕಿ ಅಮ್ಮೆ ಬಂದು ಆಚೆ ಬಂದು, ಅಯ್ಯೋ ಏನು ನೀವು ಕಾಫಿ ಕೊಡ್ದಿಲ್ಲ, ಇನ್ನು ಏನು ತಿಂದಿಲ್ಲ, ಬಂದ ಬೆಂಗಳೂರಿಂದ ಬಂದಿದ್ದೀರ ಅಂತ ಹೇಳ್ಬಿಟ್ಟು ನಮ್ಮ ವೈಫಿಗೆ ನಮಗೆ ಫಸ್ಟು ಕಾಫಿ ಕೊಟ್ಟು, ಕಾಫಿ ಎಲ್ಲ ಕುಡ್ದಾದ್ಮೇಲೆ ಸಾಹಿತ್ಯನ ಕೇಳಿದ್ರು, ಸಂಗೀತ ಕೇಳಿದ್ರು. ಏನಿದು ಇಷ್ಟೊಂದು ಚೆನ್ನಾಗಿ ಮಾಡಿದ್ರಲ್ಲ, ಏನು ಕತೆ ಅಂತ ಕೇಳಿದಾಗ, ಇದೊಂದು ದೇಶಭಕ್ತಿ ಗೀತೆ ಮೇಡಮ್. ಇದು ನಮ್ಮ ದೇಶದಲ್ಲಿರೋಂಥ ಕೆಲವೇ ಪಾರ್ಟಲ್ಲಿರೋಂಥ ದೇಶದಲ್ಲಿ ಜನಗಳು ಆರ್ಮಿಗೆ ಮಕ್ಕಳನ್ನು ಕಳಿಸ್ಬೇಕು, ಆರ್ಮಿಗೆ ಸರ್ವಿಸ್ ಮಾಡಲೇಬೇಕು, ಒಂದು ಫ್ಯಾಮಿಲಿಯಲ್ಲಿ ಒಂದು ಮಗು ಆರ್ಮಿಗೆ ಸೇರಬೇಕು, ಎಲ್ಲರೂ ಕೂಡ ದೇಶಭಕ್ತಿನ ಮಕ್ಕಳಲ್ಲಿ ತುಂಬಿಸ್ಬೇಕು ಅಂತ ಒಂದು ಇನ್ಸ್ಪಿರೇಷನ್ ಗೀತೆ ಅಂತ. ಅಯ್ಯೋಯ್ಯೋ ಅಂಥ ಗೀತೆನ ನಮ್ಗೆ ಭಾಳ ಸಂತೋಷ. ಈ ಥರ ಹಾಡೋದು ನಂಗೆ ತುಂಬ ಇಷ್ಟ, ದೇಶಭಕ್ತಿ ಗೀತೆ ಹಾಡೋದು ಅಂತ ಹೇಳ್ಬಿಟ್ಟು ಹಾಡಿದ್ರು. ಅವ್ರಿಗೆ ಯಾವತ್ತು ಸ್ವಲ್ಪ ಶೀತ ಆಗಿತ್ತು. ಆದರೂ ಕೂಡ ಅವರು ಸಾಂಗ್ನ 4-5 ಸಾರಿ ರೆಕಾರ್ಡ್ ಮಾಡಿ, ಸ್ಯಾಟಿಸ್ಫೈ ಆಯಿತು ನಿಮಗೆ ನಮ್ಮ ಹಾಡು ಹೇಗೆ ಅನ್ನಿಸ್ತು ನಿಮಗೆ, ಚೆನ್ನಾಗಿಲ್ಲ ಅಂದ್ರೆ ಬೇಕಾದ್ರೆ ಇನ್ನೊಂದು ಸಾರಿ ನೀವು ಫ್ರೀ ಮಾಡಿಕೊಂಡು ಇನ್ನೊಂದು ಸಾರಿ ಬನ್ನಿ, ನಾನು ಮತ್ತೆ ಹಾಡ್ತೀನಿ ಅಂತ ಹೇಳಿದ್ರು. ಆ ಹಾಡು ಚೆನ್ನಾಗಿ ಬಂತು. ಮತ್ತು ನನಗೇನು ಅನ್ನಿಸ್ತು ಅಂದರೆ, ನೋಡಿ ಎಷ್ಟು ದೊಡ್ಡ ಕಲಾವಿದರು ಏನು ಅನ್ನೋದಕ್ಕೆ. ಅವರು ಆಲ್ಮೋಸ್ಟ್ 48,000 ಮೇಲೆ ಎಲ್ಲ ಭಾಷೆಯು ಸೇರಿ 48,000 ಮೇಲೆ ಗೀತೆಗಳನ್ನ ಹಾಡಿದ್ರು ಕೂಡ ಒಂದು ಚೂರು ಅಹಂ ಇಲ್ಲ, ಮತ್ತು ಪ್ರೀತಿಯಲ್ಲಿ ಅವರು ಮಾತಾಡಿಸೋದು. ನಾನು ಇಷ್ಟೊಂದು ದೊಡ್ಡ ಗಾಯಕಿ ಅನ್ನೋ ಯಾವುದೇ ಅಹಂ ಇರದೇ ಅವರು ನಮ್ಮನ್ನು ಚೆನ್ನಾಗಿ ಹಾಡಿ ಕಾಫಿ ತಿಂಡಿ ಕೊಟ್ಟು ಕಳಿಸಿದ್ರು. ಅದೊಂದು ಒಳ್ಳೆಯ ನೆನಪು ಇವತ್ತು ನಾವು ನೆನೆಸ್ಕೊಳ್ಬೇಕು. ಮತ್ತು ಯಾರೇ ಗಾಯಕರಾಗಲಿ ಜಾನಕಿ ಅವ್ರನ್ನ ಇನ್ಸ್ಪಿರೇಷನ್ ತಗೋಬೇಕು. ಯಾಕೆ ಅಂತ ಹೇಳಿದ್ರೆ, ಅವ್ರು ನೋಡಿ, ಅವ್ರು ಅಷ್ಟು ಸಾಂಗ್ ಹಾಡಿದ್ರು ಕೂಡ ನಮಗೆ ಅದು ಸಾಂಗ್ ಸರಿ ಬಂತ, ನೀವು ಇನ್ನೊಂದು ಸಾರಿ ಹಾಡಲ, ನಾನು ಅಲ್ಲಿ ತಪ್ಪಾಯ್ತಾ, ಇಲ್ಲಿ ಏನು ಹೇಳ್ತಾ ತಪ್ಪಿದೆಯಾ, ನಿಮಗೆ ಸ್ಯಾಟಿಸ್ಫೈ ಆಯಿತು ಇಲ್ಲ ಅಂತ ಪದೇ ಕೇಳ್ತಾಯಿದ್ರು. ಬಟ್ ಇವತ್ತು ಬಂದಂಥ ಕೆಲವು ಗಾಯಕರು ಸೀದಾ ಹಾಡ್ತಾರೆ, ಹಾಡಿ ಅದನ್ನ ಆಟೋ ಟ್ಯೂನು ಒಂದು ಹಾಕೊಂಡು ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇದು ಬರಬಾರ್ದು. ಇದಕ್ಕೆಲ್ಲ ವಿರುದ್ಧವಾಗಿ ನಿಂತವರು ಜಾನಕಿ ಅವರು. ಎಷ್ಟು ಸಾರಿ ಬೇಕಾದ್ರೆ ಹಾಡ್ತೀನಿ ನಾನು. ನಿರ್ದೇಶಕರು ಹೇಳ್ದಂಗೆ ನಾನು ಹಾಡ್ತೀನಿ. ನಿರ್ದೇಶಕರೇ ಮುಖ್ಯ ಸಿನಿಮಾದಲ್ಲಿ, ಸಂಗೀತ ನಿರ್ದೇಶಕ ಮುಖ್ಯ. ಅವ್ರು ಸಂತೋಷ ಆಗತ್ತಂಗೆ ನಾನು ಹಾಡ್ತೀನಿ ಅಂತ ನಾನು ಕೂರಿಸ್ಕೊಂಡು ಹೇಳಿದರು. ಇದೊಂದು ನೆನಪು ನನಗೆ ಇವತ್ತು ಕಾಡುತ್ತೆ. ನಾನು ಇನ್ನೊಂದು ಏನು ದೇವರಲ್ಲಿ ಬೇಡ್ತೀನಿ ಅಂತ ಹೇಳಿದ್ರೆ, ಅಮ್ಮ ದಯವಿಟ್ಟು ಆ ದೇವರಲ್ಲಿ ನಾನು ಬೇಡ್ತೀನಿ, ಅಮ್ಮ ಅವ್ರನ್ನ ಇದೇ ಕರ್ನಾಡಲ್ಲಿ ಮತ್ತೆ ಜನ್ಮ ತಾಳಲಿ ಅವರು.
ಒಬ್ಬ ಕಲಾವಿದೆಯಾಗಿ ಒಂದು ಮಗುವಾಗಿ ಮತ್ತೆ ಹುಟ್ಟು ಬನ್ನಿ ಕರ್ನಾಟಕದಲ್ಲಿ ಅಮ್ಮ. ನಿಮಗೋಸ್ಕರ, ನಿಮ್ಮ ಹಾಡುಗಳಿಗೋಸ್ಕರ, ನೀವು ಹಾಡಿದಂಥ ಹಾಡುಗಳಿಂದ ಬೆಳಕರಿಯುತ್ತೆ ಇವತ್ತು. ಮಕ್ಕಳನ್ನ ಹತ್ತ ಮಕ್ಕಳನ್ನ ಅವ್ರಿಗೆ ಸಮಾಧಾನ ಮಾಡೋದಕ್ಕೋಸ್ಕರ ನಿಮ್ದು ಎಷ್ಟೋ ಹಾಡನ್ನ ಅವ್ರ ತಾಯಂದಿರು ಹಾಡ್ತಾರೆ ಇವತ್ತು. ಅಂಥ ಒಂದು ಕಲಾವಿದೆ ಅಮ್ಮ ನೀವು ನಮ್ಮೊಂದಿಗಿಲ್ಲ ಅಂತ ನಾವು ಯಾವತ್ತೂ ಅನ್ನೋದಿಲ್ಲ. ನೀವು ಇಲ್ಲೇ ಇದ್ದೀರಾ, ಈ ಕರ್ನಾಟಕದಲ್ಲೇ ಇದ್ದೀರಾ. ಮತ್ತೊಮ್ಮೆ ನೀವು ಇದೇ ಕರ್ನಾಟಕದಲ್ಲಿ ಹುಟ್ಟಿ ನಮ್ಮ ಸಂಗೀತ ಪ್ರೇಮಿಗಳಿಗೆ ಮತ್ತೊಮ್ಮೆ ಹುಟ್ಟಿ ನೀವು ಎಲ್ಲರಿಗೂ ಕೂಡ ನೀವು ಪ್ರೀತಿಯಲ್ಲಿ ಆಧರಿಸಬೇಕು. ನಾವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ನೀವು ಮತ್ತೆ ಹುಟ್ಟಿ ಬನ್ನಿ ಅಮ್ಮ, ಹೋಗಿ ಬನ್ನಿ ಅಮ್ಮ ಅಂತ ಹೇಳೋದು ಅಷ್ಟೇ ನಾವು ಹೇಳುವಂಥದ್ದು.